ಹಾಯ್, ನನ್ನ ಹೆಸರು ಆಶಿಕಾ, ಎಸ್ಟೆಮ್ ಕಾಲೇಜ್ ಉಜಿರೆಯಿಂದ. ನಾನು ಈ ಪಕ್ಕದ ಟೇಲ್ಸ್ಗೆ ನನ್ನ ಟ್ರೈನ್ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ತೇನೆ. ಒಂದಿನ ಟ್ರೈನಿಗಾಗಿ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ. ನನ್ನ ಹಾಗೆ ಸುಮಾರು ಜನ ಇದ್ರು. ನನ್ನ ಪಕ್ಕ ಒಬ್ರು ಅಜ್ಜ ಇದ್ರು. ಅವ್ರ ಬೇಜಾರವನ್ನು ಏನೋ ನಮ್ಮ ಪಕ್ಕ ಇದ್ದವಳಲ್ಲಿ ಹಂಚ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಬಂತು, ಟ್ರೈನ್ ಹತ್ತಿದ್ವಿ. ನನ್ನ ಪಕ್ಕದ ಸೀಟಲ್ಲಿ ಅವರಿಗೂ ಸೀಟ್ ಸಿಕ್ಕಿತ್ತು. ನಂತರ ಅವ್ರು ಏನೋ ಹೇಳ್ಬೇಕಂತ ನನ್ನ ಜೊತೆ ಬಯಸ್ತಾ ಇದ್ರು. ಅಷ್ಟರಲ್ಲಿ ನಾನ್ ಕೇಳ್ಬಿಟ್ಟೆ, ಅಜ್ಜ ದೂರ ಹೊರಟ್ರಿ ನೀವು ಅಂತ. ಆಗ ಅವರು, ನನ್ ಹೆಂಡತಿ 2 months ಬ್ಯಾಕ್ ತೀರ್ಕೊಂಡ್ಲು. ಈಗ ನನ್ ಮನೆಯಲ್ಲಿ ಮಗ ಸೊಸೆ ಇದ್ದಾರೆ. ಅವ್ರ ಹತ್ರ ಟೈಮ್ಗೆ ಊಟ ಅಥವಾ ಏನಾದ್ರು ಮಾತಾಡಕ್ ಹೋದ್ರೆ ಅವ್ರಿಗೆ ಕಿರಿಕಿರಿ ಆಗ್ತಾ ಇತ್ತು. ಸೊ ಮಗ ಹೇಳಿದ, ನೀವ್ ಇಲ್ಲಿ ಇರ್ಬೇಡಿ ಅಪ್ಪ, ಇಲ್ಲೇ ಆದ್ರೂ ಹೋಗಿ, ನಂಗೆ ನೋಡ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಅಂತ. ಅದಕ್ಕೆ ನಾನು ಹೀಗೆ ಅಲೆಮಾರಿಯಾಗಿ ಊರೂರು ಸುತ್ತಾ ಇದ್ದೇನೆ. ನಂತರ ನಾನು ಹೀಗೆ ಅಲೆಮಾರಿಯಾಗಿ ಸುತ್ತುವಾಗ ತುಂಬಾ ಜನ ಕೇಳಿದ್ರು, ಯಾಕೆ ನೀವು ಹೀಗೆ ಊರೂರು ಹೋಗ್ತಿದ್ದೀರಾ, ಮಗ ಸೊಸೆ ಎಲ್ಲ ಇದ್ದಾರೆ ನಿಮಗೆ, ಆದ್ರೂ ಯಾಕೆ ಈ ತರ ಹೋಗ್ತೀರಾ ಅಂತ ಕೇಳ್ತಾ ಇದ್ರು. ಏನ್ ಹೇಳೋದು, ಅವ್ರ ಬಗ್ಗೆ ದೂರ್ಲಿಕ್ಕೂ ಗೊತ್ತಿಲ್ಲ ನಂಗೆ. ಅದಾದ್ಮೇಲೆ ನಾನ್ ಕೇಳಿದೆ, ನಿಮ್ ಊರೆಲ್ಲಿ ಅಂತ. ಆಗ ಅವರು, ನನ್ನ ಊರು ಹೀಗೆ ಇಲ್ಲಿ ಅಂತ ಹೇಳಿದ್ರು. ಅದಾದ ನಂತರ ನಾನು ಹೇಳಿದೆ, ಓ ನಿಮ್ಮನ್ನ ಹಾಗಾದ್ರೆ ನಾನು ಅಲ್ಲೇ ನೋಡಿದ್ದೆ, ನನ್ನ ಅಜ್ಜಿ ಮನೆ ಅಲ್ಲೇ ಇದೆ ಅಂತ ನಾನು ಹೇಳಿದೆ. ಅವರು ಎಲ್ಲಿ ಅಂತ ಕೇಳಿದ್ರು, ಬಟ್ ಅವ್ರಿಗೆ ನನ್ನ ಅಜ್ಜಿ ಮನೆ ಪ್ಲೇಸ್ ಅವರಿಗೂ ಗೊತ್ತಿರ್ಲಿಲ್ಲ. ಅಷ್ಟೊತ್ತಲ್ಲಿ ಟ್ರೈನ್ ಇಳಿಯುವ ಟೈಮ್ ಬಂತು, ಇಳಿದೆ. ಈ ಕಥೆಯನ್ನು ನಾನು ಯಾಕೆ ಹೇಳ್ಬೇಕಂತ ಬಯಸಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಏಜ್ ಆದವ್ರು ಇರ್ತಾರೆ, ಅವರಿಗೆ ಬೇಕಾದ ಹಾಗೆ ಇರ್ಬೇಕು ಅಂತ ಬಯಸ್ತಾರೆ. ಬಟ್ ಈಗಿನ ಜನರೇಷನ್ ಅವರ ವರ್ಕ್ ಬ್ಯುಸಿಯಲ್ಲಿ ಆ ತರದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಅಂತ ನಮ್ಗೆ ಅವ್ರಿಗೇನೆ ಬೈತಾರೆ. ಸೊ ಅದಕ್ಕಾಗಿ ಅವರಿಗೆ ಯಾವ ತರ ಇರ್ಬೇಕು ಅಂತ ನಾವು ಬಯಸ್ತೇವೆ, ಸ್ವಲ್ಪ ಆ ತರನು ಇರ್ಬೇಕು. ಇಲ್ಲಾಂದ್ರೆ ಅವರಿಗೆ ನಾವು ಬೇಸರ ಮಾಡಿದಾಗೆ ಆಗ್ತದೆ. ಸೊ ಥ್ಯಾಂಕ್ ಯು.